ಖುಷಿ ಆಗೈತೆ ಅವ್ರಿಗೆ ನೋಡು ಯಾಡಾಳ ಆಗತ್ತಾವ ಬಾಯ್ ಬಾಯ್ ಬೆಳಗಿಂದ ಇನ್ನು ಖಾಲಿ ಹೊಟ್ಟೆ ಹೆಂಗೈತಿ ರಿಸಲ್ಟ್ ರೀ 99.6 ಫಸ್ಟ್ ನಾವು ಕಾಲಾಗಿತ್ತ ಇವ್ ನೋಡಿ ತಿಂದು ಎಷ್ಟೋ ವರ್ಷ ಆಗೈತೆ ಯಾರ್ಯಾರು ಊರಾಗ ಏನೇನಂತ ಕರಿ ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪ. ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮದೀವಿ. ಬರೀ ಇವತ್ತಿನ ಲಾಗ್ನ ನೀನು ಎಲ್ಲಿ ಮುಗಿಸಿದ್ನಿ ಅಲ್ಲಿಂದ ಲಾಗ್ ಕಂಟಿನ್ಯೂ ಮಾಡಾಕತ್ತೀನಿ. ಇವತ್ತಿನ ಲಾಗ್ ಒಳಗೆ ಏನೆಲ್ಲ ಐತಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ. ನಿನ್ನೆ ಮನೆಗೆ ಬಂದ್ವಿ, ಅಲ್ಲಿವರೆಗೆ ನಾನು ಲಾಗ್ನ ಅಲ್ಲಿಗೆ ಎಂಟು ಮಾಡಿದ್ದೆ. ಇವತ್ತು ಮನ್ವಿ ತಂದು ರಿಸಲ್ಟ್ ನೋಡ್ಕೊಂಬರಕ್ಕೆ ಹೋಗ್ಬೇಕ್ರಿ. ಸದ್ಯ ನೋಡೋಣ ಬರ್ರಿ ಇವತ್ತು ಏನೇನೆಲ್ಲ ಆಕೈತಿ ಅಂತೇಳಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ. ನಿಮ್ಗೇನು ಅನಿಸ್ತೈತೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಹಾಗೆ ಮನ್ವಿನ ರಿಸಲ್ಟ್ ಏನೈತೆ ಅಂತೇಳಿ ಇವತ್ತು ನೋಡ್ಕೊಂಬರೋಣ ಬರ್ರಿ. ಇನ್ನೊಂದು 15 ಆಯ್ತು ಬಾ ಆಯ್ತಾ ಹೋಗೋಣ. ತಲೆ ಸಲಿಗೆ ಸರಿ ಮಾಡ್ಕೊಂಡು ಹೆಂಗೆ ಕೂದಲೆಲ್ಲ ಹೆಂಗಾಗೈತಲ್ಲ ಪಟ ಮತ್ತು ಈಗ ಗಾಳಿಗೆ ಹೋಗೋದು ಹಸ್ಕೊಂಡ್ರಿ. ಇವರು ಬಂದ ತಕ್ಷಣ ಅಂದ ಬುತ್ತಿನ ಮನಾಗತ್ತಾರ. ನನಗೆ ಗೊತ್ತಿರಲಿಲ್ಲ ಇವ್ರು ಬಿರಿ ತೊಗೊಂಬರ್ತಾರೆ ಅಂಥೇಳಿ ನಾನು ಎಲ್ಲ ರೆಡಿ ಮಾಡಿದ್ನಿ. ತನೋಗ ಬಿಟ್ಟು ಹಾಕಿರಿ, ಮನು ಕರ್ಕೊಂಡು ಹೋಗ್ತೀವಿ. ಅಂದ್ರೆ ಪ್ರೀತಿ ಜೊತೆ ಇರ್ತಾರೆ ಇಬ್ರು ಅಂತ. ಪ್ರೀತು ತನು ಅವ್ರ ಮಾಮ ಇಲ್ಲೇ ಇರ್ತಾನ್ರಿ. ಮುಂದೆ ವರ್ಷ ಕರ್ಕೊಂಡು ಹೋಗಿ ಬೀಳ್ ಬರ್ತದೆ. ಟೈಮ್ ಆಗೈತೆ ಆಗಲೇ. ಮತ್ತೆ ಮಾಡಿದ ಸ್ಕೂಲಿಗೆ ಬರ್ತೀವಿ. ನೀವಿದ್ದಾಗ ಯಾಕಂತ ತಂದಿದ್ದೆ ತುಳಸಿಗಿರಿ ಆಂಜನೇಯ. ಎಲ್ಲ ಪೇರೆಂಟ್ಸ್ ಬಂದಾರ್ರಿ, ನಾವು ಬಂದೇವಿ. ನೋಡ್ಬೇಕೀಗ ಏನಾಗುತ್ತೆ ಅಂತ. ಫಸ್ಟ್ ಇಬ್ಬರು ಗಂಡು ಹುಡ್ರೆ ಬಂದ್ರೆ ಇಲ್ಲಿ ಎಲ್ಲರೂ ಹುಡುಗಿಯರು ಹುಡುಗಿಯರು ಯಪ್ಪ ದೇವರೇ, ಮನ್ವಿ ತಂದು ರಿಸಲ್ಟ್ ನೋಡಿ ಎಷ್ಟು ಖುಷಿ ಆಯ್ತು ಗೊತ್ತ್ರಿ. ಅಷ್ಟು ಖುಷಿ ಆಯ್ತು ನಮಗಂತೂ. ಯಾಕಂದ್ರೆ ಒಂದು ಕ್ಲಾಸಿಗೆ ಫಸ್ಟ್ ರ್ಯಾಂಕ್ ಬಂದಾನ, ಭಾಳ ಖುಷಿ ಆಯ್ತು. ಇದರಲ್ಲಿ ಮನ್ವಿತ್ ಒಂದು 100ಕ್ಕೆ ಔಟ್ ಆಫ್ 100 ಐತಲ್ರಿ. ಫಸ್ಟಿಗೆ ಟಾಪರ್ ಒಳಗೆ ಫಸ್ಟ್ ನೇಮ್ ಇರೋದ ಮನ್ವಿತಂದು. ಬೇಕಾದ್ರೆ ಸ್ವಲ್ಪ ಝೂಮ್ ಹಾಕಿ ನೋಡಿರಿ. ಯಶವಂತರ ವಿಡಿಯೋನ ಅಷ್ಟು ಕ್ಲಿಯರಾಗಿ ಹಿಡ್ದಿಲ್ಲ, ಅದನ್ನು ಟಾಪ್ ಹಿಡ್ದಿದ್ರೆ ಕರೆಕ್ಟಾಗಿ ಕಂಡಿರೋದು ಕಾಣಿಸಾಗತ್ತೈತೆ ಅನ್ಕೋತೀನಿ. ಮನ್ವಿ ಟೋಪಿ ಫಸ್ಟ್ ಐತಲ್ರಿ, ಅದೇ ನೇಮ. ಈ ಕಡೆ ಎಲ್ಲ ಮಾರ್ಕ್ಸ್ ಎಲ್ಲ ನೋಡ್ತಿರ್ಬೋದು ನೀವು. ಎಲ್ಲ ಔಟ್ ಆಫ್ ಔಟ್ ಫಸ್ಟಿಗೆ ಐತೆ ನೋಡ್ರಿ. ಅದು ಒಂದೇ ಫಸ್ಟಿಗೆ ಇರೋದು 100, ಮಿಕ್ಕಿದ್ದೆಲ್ಲ 99 ಸಮಥಿಂಗ್ ಅದು ಎಲ್ಲ. ಈ ಕಡೆ 100 ಇರೋದು ಮನ್ವಿತ್ ಫಸ್ಟ್. ಖುಷಿ ಆಯ್ತು ಈ ಥರ ಒಂದು ರಿಸಲ್ಟ್ ನೋಡಿ ಮನ್ವಿತಂದು. ನಿಮ್ಗೆ ಏನು ಅನಿಸ್ತಂತ ಕಮೆಂಟ್ ಮಾಡಿರಿ. ಹಾಗೆ ನಿಮ್ಮ ಮಕ್ಕಳು ಯಾವ ಥರ ರಿಸಲ್ಟ್ ಮಾಡ್ಯಾರ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಯಾವ ಕ್ಲಾಸ್ ಎಷ್ಟು ರಿಸಲ್ಟ್ ಮಾಡಿದಾರ ಅಂಥೇಳಿ. ಖುಷಿ ಆಕೈತಿ. ವರ್ಷವಿಡೀ ಓದಿರ್ತಾವ ಮಕ್ಕಳು, ಹೋಗಿ ಬಂದು ಸ್ಕೂಲ್ಗೆ ಬಂದಿನ ಮಿಸ್ ಮಾಡಿದ್ರೆ ಹಂಗೆ. ಈ ಥರ ಒಂದು ಒಳ್ಳೆ ರಿಸಲ್ಟ್ ನೋಡಿದಾಗ ಅವ್ರಿಗೆ ಖುಷಿ ಆಕೈತೆ ಅಲ್ರಿ. ಇಷ್ಟ ಹೇಳಿದ್ರು ಬಿಟ್ಟರೆ ಬೇರೆ ಒಂದು ಏನು ಕಂಪ್ಲೇಂಟ್ಸ್ ಇಲ್ಲ. ಅವನು ಖುಷಿ ಆತ. ಆ ಥರ ಟೀಚರ್ಸ್ ಬಾಯಿಂದ ಮಕ್ಕಳ ಬಗ್ಗೆ ಪ್ರಶಂಸೆ ಕೇಳಿದಾಗ ಭಾಳ ಖುಷಿ ಆಕೈತಿ. ಒಂದು ಆ್ಯನ್ಯುವಲ್ ಎಕ್ಸಾಮ್ ಏನು ಮಾಡಿದ್ರಲ್ಲ ಮೊನ್ನೆ, ಅದು ಮಾತ್ರ ಎಲ್ಲ ಸಬ್ಜೆಕ್ಟು ಔಟ್ ಆಫ್ ಔಟ್ ಆಗೈತಿ. ಆಲ್ ಸಬ್ಜೆಕ್ಟು ಔಟ್ ಆಫ್ ಔಟು. ಮಿಡ್-ಟರ್ಮ್ನಾಗ ಅಷ್ಟೇ 2 ಸಬ್ಜೆಕ್ಟ್ನಾಗ 1 ಮಾರ್ಕ್ಸ್, ಒಂದು ಸಬ್ಜೆಕ್ಟ್ನಾಗ 1, ಮಿಕ್ಕಿದ ಒಂದು ಸಬ್ಜೆಕ್ಟ್ನಾಗ ಅರ್ಧ ಮಾರ್ಕ್ಸ್ ತೆಗೆದಿದ್ರು ಅಷ್ಟೇ. ಇಷ್ಟ ರೀ ಎಕ್ಸಾಕ್ಟ್ ರಿಸಲ್ಟು. ಮಿಡ್-ಟರ್ಮ್ ಒಳಗೆ 1.5 ಮಾರ್ಕ್ಸ್ ಅಷ್ಟೇ ಹೋಗಿರೋದು. ಆ್ಯನ್ಯುವಲ್ ಒಳಗಂತೂ ಫುಲ್ ಔಟ್ ಆಫ್ ಔಟ್ ಮಾರ್ಕ್ಸ್ ಬಂದಿದ್ದವನ್ಗೆ. ನಾನು ನಿಮ್ಗೆ ಮಾರ್ಕ್ಸ್ ಕಾರ್ಡ್ ಹಾಕ್ತೀನಿ ಫೋಟೋನ. ಭಾಳ ಖುಷಿ ಆಕೈತಿ. ಏನು ಹೇಳ್ಬೇಕಂತಲೇ ಗೊತ್ತಾಗಲ್ದು. ಅದ್ರಾಗ CBSE ಸಿಲೆಬಸ್ಸು ಸ್ವಲ್ಪ ಏನದು ಟಫೇ ಇರುತ್ತೆ. ಆದ್ರೆ ಕರೆಕ್ಟಾಗಿ ಸ್ವಲ್ಪ ಕ್ಲಾಸಲ್ಲಿ ಹೇಳೋದಲ್ದೇ ನಾವು ಸ್ವಲ್ಪ ಹೇಳ್ಕೊಟ್ರೆ ಈಸಿ ಆಕೈತಿ. ಆಮೇಲೆ ಯಾವುದೇ ರೀತಿ ಟ್ಯೂಷನ್ ಏನೂ ಹಾಕಿಲ್ಲ ನಾವು ಮನ್ವಿತಾಗ. ಅಲ್ಲೇ ಸ್ಕೂಲ್ನಾಗ ಕಲಿಸ್ತಾರಲ್ರಿ, ಅದೇ ಬಂದು ಅವ್ರು ಹೇಳಿರೋ ವರ್ಕ್ನ ಕಂಪಲ್ಸರಿ ಮಾಡ್ತಾನೆ. ಯಾವುದನ್ನು ತಪ್ಪಿಸೋದಿಲ್ಲ. ತಪ್ಪಿಸಿದ್ರೆ ನಾನು ಬಿಡೋದಿಲ್ಲ ಮಾಡೋವ್ರಿಗೂ ಅಷ್ಟೇ ರೀ. ನಾನು ಸ್ವಲ್ಪ ಹೇಳ್ಕೊಡ್ತೀನಿ ಏನಾದರೂ ಡೌಟ್ ಇದ್ರೆ, ಬಿಟ್ಟರೆ ಬೇರೆ ಏನಿಲ್ಲ. ಅವನ ಸ್ಕೂಲಲ್ಲಿ ಏನು ಓದ್ತಾನೋ ಅದ್ರ ಮೇಲೆ ನಾವು ಎಕ್ಸಾಮ್ ಬರೆಯೋದು. ಭಾಳ ಜನ ಕೇಳ್ತೀರಿ ನನಗೆ, ಮನೆ ಟ್ಯೂಷನ್ ಹಾಕಿರ ಅಂತೇಳಿ. ಯಾವುದೇ ರೀತಿ ಟ್ಯೂಷನ್ ಅಂತ ಹಾಕಿಲ್ರಿ ಅವನಿಗೆ. ಯಾಕಂದ್ರೆ ನಮ್ಗೆ ಸ್ಕೂಲಿಂದ ಫೀಸ್ ಕಟ್ಟೋದೇ ದೊಡ್ಡದಾಗಿರ್ತೈತಿ. ಟ್ಯೂಷನ್ ಫೀಸ್ ಒಂದು ಎಲ್ಲಿದೆ ಅಂತೇಳಿ ನಾವು ಹಾಕೋಕೆ ಹೋಗಲ್ಲ. ಹಾಗೆ ಸ್ನೇಹಿತರೆ, ಒಂದು ಸ್ವೀಟ್ ಬಾಕ್ಸ್ ತೊಗೊಂಡು ಹೋಗಿದ್ವಿ. ಯಾಕಂದ್ರೆ ನಿನ್ನೆ ಹಂಗೆ ಯಾವ ಥರ ರಿಸಲ್ಟ್ ಸರಿ
ಜಸ್ಟ್ ಹೊರಗಡೆ ಬೋರ್ಡ್ಗೆ ಅಂಟಿಸಿರ್ತಿರೋ ಇಲ್ಲ ಇದು ಮಂತ್ಲಿ ಟೆಸ್ಟ್ ಆದಮೇಲೆ ಪೇರೆಂಟ್ಸ್ ಮೀಟಿಂಗ್ ಕರೀತಾರಲ್ಲ ಅವಾಗೆಲ್ಲ ಸ್ವಲ್ಪ ಮಕ್ಕಳ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆಲ್ಲ ಸ್ವಲ್ಪ ಟೈಮ್ ಕೊಟ್ಟಿರ್ತಾರೆ. ಅವ್ರು ಬರೆದಿರೋ ಕ್ವಶನ್ ಆನ್ಸರ್ ಸೀಟ್ ನಮ್ಮ ಕೈಗೆ ಕೊಟ್ಟು ಆ ಥರನಾ ಅಂತ ಕೇಳೋಕೆ ನಾನು ಕಾಲ್ ಮಾಡಿದಾಗ ಅವರು ಹಂಗೆ ನಿಮ್ಗೊಂದು ಸರ್ಪ್ರೈಸ್ ಐತೆ ನಾಳೆ ಅಂತ ಇಷ್ಟೇ ಹೇಳಿದರು, ಒಂದು ಕ್ಲೂ ಹೇಳಿದರು. ಹಾಗಾಗಿ ಸ್ವೀಟ್ ಬಾಕ್ಸ್ ತೊಗೊಂಡು ಬರ್ರಿ ಅಂತೇಳಿ. ಹಾಗಾಗಿ ನನಗೆ ಎಲ್ಲೋ ಒಂದು ಕಡೆ ಹೋಪ್ ಇತ್ತು ಇವನ್ನೇ ಫಸ್ಟ್ ರ್ಯಾಂಕ್ ಇರ್ಬೋದು, ಅದಕ್ಕೆ ಹೇಳಿರ್ತಾರೆ ಅಂತ ಅಂದ್ಕೊಂಡು ಸ್ವೀಟ್ ಬಾಕ್ಸ್ ತೊಗೊಂಡು ಹೋದ್ವಿ. ಅದನ್ನ ಅವ್ರಿಗೆ ಟೀಚರ್ಸ್ಗೆ ಆಮೇಲೆ ಆಂಟಿಗೆ ಕೊಟ್ಟ. ಅದರ ಬಸ್ ಡ್ರೈವರ್ ಒಬ್ಬರು ಮಿಸ್ ಆದರು, ಅವ್ನು ಬಸ್ ಡ್ರೈವರು. ಖುಷಿ ಆಯ್ತು ರೀ. ಹ್ಯಾಪಿ ಕೈ ಕೊಡು, ಕೈ ಕೊಂಡೆ. ಫಸ್ಟ್ ರ್ಯಾಂಕ್ ಬಂದಿದ್ದಕ್ಕೆ ಯಾವ ಕಡೆ ಸಾಧ್ಯ ಅಂದ್ಕೊಂಡೇ ಇರಲಿಲ್ಲ ರೀ. ಅವ್ರು ಹೊರಗಡೆ ಹಚ್ಚಕ್ಕೆ ಫೋಟೋ ಸೆಟ್ಟಿಲ್ಲ ಅಂತ ಅವರು ಅಂದ್ಕೊಂಡಿರಲಿಲ್ಲ. ಅವ್ರು ಈ ಮಾರ್ಕ್ಸ್ ಕಾರ್ಡ್ನಿಂದ ಫೋಟೋ ತೆಗೆದು ಅಲ್ಲಿ ಹಾಕ್ಯಾರ ನೋಟಿಸ್ ಬೋರ್ಡ್ನ. ಅಲ್ಲಿ ನೋಡೋಕೆ ಭಾಳ ಖುಷಿ ಆಗುತ್ತೆ. ನಮ್ಮ ಕೈಲಿ ಇರ್ತೈತಿ ಅದೇ ಅಲ್ಲಿ ನೋಡ್ತಾರಲ್ಲ ಭಾಳ ಖುಷಿ ಆಯ್ತು. ಅಲ್ಲಿಂದ 5 ಗಂಟೆಗೆ ಎದ್ದು ಬಂದಿದ್ದಕ್ಕೂ ಈ ಥರ ಒಂದು ರಿಸಲ್ಟ್ ನೋಡಿದ್ವಿ. ಅಷ್ಟು ಪರಿಶ್ರಮ ಬಂದರೂ ಖುಷಿ ಆಯಿತು. ಅದನ್ನು ಅವನು ಅದು 3 ಫಸ್ಟ್ ಬಿಟ್ಟರೆ ಸೆಕೆಂಡ್ ಬಿಟ್ಟಿರ್ತಾರೆ. ಅದರೊಳಗೆಲ್ಲ 98 ತೊಗೊಂಡಿದ್ದಾರೆ. ಎಷ್ಟು ಬೈದಿದೆ ನಾನು? 99 ಆಗಿತ್ತು ಅಂತ. 99 ಮಿಟರ್ಮ್ 99 ಔಟ್ ಎಷ್ಟು ಆಯಿತು ಅಂದ್ಕೊಂಡಿದ್ದಾರೆ. 2 ಸಲ ಹಂಗೆ ನೋಡಿದಾಗ ನಾನು ಬೈದಿದ್ದೆ, ಏನು ಮಾಡ್ತಿರ್ತೀನಿ ನೀನು ಅಂತೇಳಿ. ಮೊನ್ನೆ ಎಕ್ಸಾಮ್ದಾಗ ಭಾಳ ಪ್ರಿಪೇರ್ ಮಾಡಿದ್ದೀವಿ ನಾವು. ಹಾಗಾಗಿ ಅಂದ್ಕೊಂಡು ನಂಬಕ್ಕೆ ಸಾಧ್ಯನೇ ಇಲ್ಲ ರೀ. ಇಷ್ಟು 50 ಮಕ್ಕಳು ಒಳಗೆ 100 ಕಡೆ ತೊಗೊಂಡು ನಮ್ಮ ಮಗ ಒಬ್ಬನ ನಾಮ ತೊಗೊಂಡಷ್ಟು ತಾನೇ ಖುಷಿ ಆಗುತ್ತೆ. ಇವರು KS ಪಾಸ್ ಆದವ್ರಿಗೆ ಖುಷಿಯಾಗಿತ್ತು ಅವ್ರಿಗೆ. ಹಂಗಾರೆ ಮಾತು ಕೇಳ್ತಿದ್ರು, ಅಂದ್ಕೊಂಡೇ ಇರಲಿಲ್ಲ ಏನಾದ್ರು ಮಿಸ್ಟೇಕ್ ಮಾಡ್ತಾನೆ ಅಂತ. ಆದರೆ ಹೇಳಿ ತಿಳ್ಕೊಂಡೇನ್ರ ನಮ್ಮ ನಾನು ಅದು ಓದಿಸಿದ್ನಲ್ಲ, ನನಗೆ ಆನ್ಸರ್ ಮಾಡೋ ರೀತಿಗೆ ಗೊತ್ತಾಗಿತ್ತು. ನನಗೆ ಎಲ್ಲೇ ಒಂದು ಕಡೆ ಡೌಟ್ ಇದ್ದಿದ್ದಂದ್ರೆ ಎಲ್ಲಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ಬೋದೇನೋ ಅಂತ ಅಂದ್ಕೊಂಡಿದ್ದೆ. ಅದನ್ನ ಈ ಸರಿ ಓದ್ತಿದ್ದೆ, ಏನು ಮಾಡಿಲ್ಲ. ಈಗ ಅಲ್ಲೇ ಬಿಟ್ಟು ಬಂದಿರಿ, ಹೋಗ್ಬೇಕು ಮನೆಗೆ. ಖುಷಿ ಆಯಿತು. ಸ್ವೀಟ್ ಕೊಟ್ಟ ಮ್ಯಾಮ್ಗೆ ಅಲ್ಲ. ಮತ್ತೆ ಯಾರಿಗೆ ಕೊಡ್ತಿ? ಬರೀ ಕೊಡ್ತೀಯಾ? ಬಾ ಕೊಟ್ಟು ಹೋಗ್ಬಿಡಮ್ ಬಾ. ತಂದಿದ್ದಕ್ಕೂ ಅಲ್ಲ ಸ್ಟಾಫ್ಗೆಲ್ಲ ಕೊಟ್ಟು ಹೋಗೋಣ ಬಾ. ಖುಷಿ ಹಾರಾಡ್ತಾನೆ. ಫೈನಲಿ ಮನ್ವಿತಿಂದ ಫಸ್ಟ್ ಸ್ಟ್ಯಾಂಡರ್ಡ್ ರಿಸಲ್ಟ್ ರೀ. 99.6 ಫಸ್ಟ್. ಖುಷಿ ಆಯ್ತಾ? ಸರಿ ಬಾ ಹೋಗೋಣ. ರಿಸಲ್ಟ್ ನೋಡಿದ್ದಾತ? ಪ್ರಿನ್ಸಿಪಲ್ ಸರ್ಗೆ ಏನು ಮಾಡ್ತೀವಿ? ಪ್ರಿನ್ಸಿಪಲ್ ಸರ್ಗೆ ಹೋಗಿ ಸ್ವೀಟ್ ಕೊಡ್ತೀಯಾ? ಸ್ವೀಟ್ ಕೊಡೋದು ಬಾ. ಹಾಂ ನಡಿ. ಯಾರು ಮಾಮ ಊಟ ಮಾಡ್ತವ ನಾನು ನೀ ತಗೊಂಡಿ ಫಸ್ಟ್ ರ್ಯಾಂಕ್ ಅಂತ ಹೇಳ್ಬೇಕಂದ. ಫಸ್ಟ್ ಏನು ಹೇಳಿದೆ ಅಲ್ಲಿ ನೀನು? ಏನಂದಲ್ಲ? ಕಂಗ್ರ್ಯಾಚುಲೇಷನ್ ಅಂದೇನ? ಇಲ್ಲಿ ಸಾಹೇಬ್ರ ಏನು ಚೆಕ್ ಮಾಡ್ತಾರೆ ನೋಡಿ ಇವ್ರು ಏನು ನೋಡಾಕ್ತಾರೆ? ಏನು ನೋಡಿದ್ರಿ? ಅಣ್ಣನ ಮಾರ್ಕ್ಸ್ ಕಾರ್ಡು. ಹಾಂ ಫಸ್ಟ್ ಕ್ಲಾಸಿಗೆ ಫಸ್ಟ್. ಹಾಂ ಮನೆ ನೆನಕಾಗ ತೆಗ್ಬಿಡೋದು ಹೊಲ್ಸಾಗತ್ತ. ಹ್ಞೂನಪ್ಪ ನೇಡ್ತವ್ರಿಗೆ ಓದಾನೆ, ಓದಕ್ಕೆ ಬರಲ್ಲ ಅಂತವಳಂಗ. ಬರೆಯುವಾಗ ಫಸ್ಟ್ ಬಂದ ನಾನು. ಮೊನ್ನೆ ನಂಗೆ ಸ್ವಲ್ಪ ನೀರು ತಂಬೋಗಿ ಅಲ್ಲಿ ಕುಡಿಲಿಲ್ಲ ಸ್ಕೂಲಾಗ. ಓಡು ಸ್ನೇಹಿತರೆ, ಬರ್ರಿ ಊಟ ಮಾಡೋಣ. ಬಂದು ಸ್ಕೂಲಿಂದ ಖುಷಿ ಎಲ್ಲ ಪಡ್ವಿ. ಹಾಗಾಗಿ ಎಷ್ಟು ಆಯ್ತು ಬೆಳಗಿಂದ ಇನ್ನು ಖಾಲಿ ಹೊಟ್ಟೆ ಹಂಗೈತಿ. ಏನು ತಿಂದಲ್ಲ ಹಂಗಂಡು ಹಂಗೈತೆ. ಬರತ್ಲೆ ಹಂಗೆ ಕರ್ಕೊಂಡು ಹೋಗ್ಬಿಟ್ವಿ ಆ ಕಡೆ. ಅಕ್ಕ ಬುತ್ತಿ ಕಟ್ಟಿಲ್ರಿ. ಆಕೆ ಇವತ್ತು ಬುತ್ತಿ ಕಟ್ಟಿದ್ದು ಚಲೋ. ನಾವು ಈಗ ಬಂದು ಇಪ್ಪತ್ತಿಂದ ಅಡುಗೆ ಮಾಡ್ಕೊಂಡು ತಿನ್ನೋದು ಭಾಳ ಬೇಕಿತ್ತು. ನಾ ಬುತ್ತಿಗಳು ಗೊತ್ತಿಲ್ಲ, ಅದಕ್ಕೆ ಅನ್ನ ಸಾರೆಲ್ಲ ಮಾಡಿದ್ದೆ. ನೀವು ಇವ್ರು ಅನ್ನ ಹುಳಿ ಮಾಡಿಟ್ಟಾರೆ ಅಲ್ಲೇ. ಹಂಗಾಗಿ ಈಗ ಚಪಾತಿ ಪಲ್ಯ ರೊಟ್ಟಿ ಪಲ್ಯ ಒಂದು ಅನ್ನ ಊಟ ಮಾಡ್ತೀವಿ. ಸ್ಪೂನ್ ಐತಲ್ಲ
ಬಾ ಪರ್ಸ ಪ್ರೀತು ಅಮೌಂಟ್ ಯಾಪ ಮನೆಯೆಲ್ಲ ಕ್ಲೀನ್ ಮಾಡಿದ್ರೆ ಬಂದಲ್ರಿ ಮಕ್ಕಳು ಬಂದಲ್ಲ ಏನೈತೆ ನೋಡ್ರಿ ಎಲ್ಲ ಒಂದು ಟೇಲರ್ ಅಡುಗೆ ಸಾಮಾನು ಹಾಕ್ಯಾರ ಒಂದು ತುಂಬ ಒಂದು ಟೇಲರ್ ಅಂದ್ರೆ ಒಂದು ಗಾಡಿ ಅದು ನೀವು ಹೇಳ್ತಿ ಬಿಡಿ ನೀವು ಇವಾಗ ಫೋನ್ ಬಿಟ್ಟು ಆಟ ಆಡಕತ್ತ ನೋಡ್ರಿ ಗೇಮ್ ಆಡತ್ತಾನ ಲೇಟ್ ಐತಲ್ಲಿ ಮ್ಯಾಕೆಡ ಊಟ ಮಾಡೋಣ ಈಗ ನೋಡ್ರಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರಿ ತಲೆಯನ್ನು ಬಾಚ್ಕೊಳ್ಳಿಲ್ಲ ಜಸ್ಟ್ ಹಂಗೆ ಫ್ರೆಶ್ ಅಪ್ ಆಗಿ ಮತ್ತು ಅದೇ ಡ್ರೆಸ್ ಹಾಕ್ಕೊಂಡು ಡ್ರೆಸ್ಸು ಚೇಂಜ್ ಮಾಡಿದ್ದೆ ಅಲ್ಲೇ ಮಕ್ಕೊಂಡಿದ್ದೆ ವಾಪಸ್ ಇದ್ದು ಫ್ರೆಶ್ ಅಪ್ ಆಗಿ ಅದೇ ಡ್ರೆಸ್ ಹಾಕ್ಕೊಂಡು ಹೊರಗಡೆ ಹೊಂಟೀವಿ ಸ್ವಲ್ಪ ಲೈಟಿಗೆ ಶಾಪಿಂಗ್ ಮಾಡಕತ್ತೀವಿ ಯಾಕಂತ ನಿಮ್ಗೆ ಅಲ್ಲ ಒಂದು ಐಡಿಯಾ ಬಂದಿರ್ತೈತಿ ಹಾಗಾಗಿ ಹೊಂಟೀವಿ ಮೂವರು ಮಲ್ಕೊಂಡವ್ರಿ ಯಾಕೆ ಕಿರಿಕಿರಿ ಇಲ್ಲ ಹಿಂಗೆ ಬರ್ತೀವಿ ಅಂತ ಹೊಂಟೀವಿ ಇಬ್ಬರು ಇಲ್ಲ ಚೀಮ್ ಯಾಕೆ ಕರ್ಕೊಂಡು ಹೋಗೋದು ಕಷ್ಟ ಈಟು ಸ್ಕೂಟಿ ಮೇಲೆ ಹಂಗಾಗಿ ನಾವಿಬ್ಬರು ಹೊಂಟೀವಿ ಅವ್ರ ಮಗಶಿ ನಮ್ಮ ತಮ್ಮನ ಮೇಲೆ ಬಿಟ್ಟು ಹೋಗ್ರಿ ಸ್ನೇಹಿತರೆ ಈಗ ನೋಡ್ರಿ ಬೆಳಿಗ್ಗೆ 10:30 ಆಗೈತಿ ಬೆಳಗಿಂದನ ಬರೀ ಇರಲಿ ಪ್ರೀತಿ ಇರಲಿ ಅಂತೇಳಿ ಜಗಳ ಮಾಡ್ಯಾರ ಆದ್ರೂ ಅವ್ರ ಮನ್ಯಾಗ ಇಲ್ಲ ಕಳಿಸಿ ಕೆಲಸ ಅದಾವ ಅಂತ ಅಂದ್ರೆ ನಮ್ಮ ಪ್ರಶಾಂತನು ಹಂಗಾಗಿ ಕಳ್ಸಾಕತ್ತೀವಿ ಇಬ್ಬರಿಗೆ ಜಗಳ ಬಂದೈತಿ ಪ್ರೀತಂದು ಏನು ಕೆಲಸ ಇಲ್ಲ ಆದ್ರೆ ಪ್ರೀತು ಒಬ್ಬನೇ ಇರಲ್ಲ ರಾತ್ರಿ ಹೇಳಾಕತ್ತಿದ್ರ ಬಾಜು ಊರಲ್ಲ ಪಜ್ಜಿ ಬಿಟ್ಟು ಬರಾಕ ಅವನು ಹೋಗಲ್ಲ ಅಂತ ಅಂದ್ರಿ ಮತ್ತು ಅವ್ರ ಅಪ್ಪಾಜಿ ತಿಳಿಸಿ ಹೇಳಿಂದ ಹ್ಞೂ ಅಂದಾನ ಈಗ ಅವನು ಇಲ್ಲೇ ಇರ್ತೀನಿ ಅಂತ ಪ್ರೀತಿ ಇರ್ತೀಯ ಓಕೆನಾ ಅವ್ರ ಅಪ್ಪಾಜಿ ಬಾ ಅಂದಮೇಲೆ ಹೊಂಟಾನ್ರಿ ಆತ ಅವ್ರ ಮಮ್ಮಿ ಹೇಳಿದ್ರು ಬೇಡ ಇಲ್ಲೇ ಇರ್ತೀನಿ ಆಗತ್ತಿದ್ದ ಈಗ ಅದಕ್ಕೆ ನಮ್ಮ ತನಗೂ ಜಗಳ ಬಂದೈತಿ ಇವ್ ಹಿಂಗೆ ಮಾಡ್ಕೊಂತಾನ ಇವ್ನಿಗತ್ತು ಸಿಕ್ಕಿದೆ ಅಲ್ಲಿ ನೋಡ್ರಿ ಸೊಪ್ಪ ಕವರ್ ಮೇಲೆ ಇಲ್ಲ ಆಟಿಗೆ ಸಮಯ ಎಲ್ಲ ದಿಕ್ಕಪ್ಪಾಲಾಗ್ಯಾವು ಜಗಳ ಬಂದೈತಿ ಅವ್ರ ಮಾಮಾಗ ಹಾಕಿ ತಿಕ್ಕದು ಹೊಡೆಯೋದು ಮಾಡಕತ್ತಾನ ಬಾ ಮತ್ತೆ ಬರ್ತಾರ ಬಾ ಅವ್ರು ಬರ್ತಾನ ಯಾವಾಗಾರ ಬರ್ತಾನ ಬರ್ರಿ ಹೋಗೋಬರ್ರಿ ಲೇಟ್ ಆಗುತ್ತೆ ಬಾ ಬಸ್ ಲೇಟ್ ಆಗುತ್ತೆ ಯಾಕಂದ ಬಾ ಪ್ರೀತಿ ಬಾಮ್ಮ ಶೂ ಹಾಕೋ ಬಾ ಅದಕ್ಕೆ ಇಷ್ಟ ಇಲ್ರಿ ಅದು ಹೇಳಕ್ಕಾಗಲ್ಲ ಹೇಳೋದಿಲ್ಲ ಅದು ಗಂಡಾಟ ಸುಮ್ಮನೆ ಗೊತ್ತೈತಿ ಬಾ ಇರ್ಲಿ ಅವ್ರು ಜಗಳ ಹಚ್ಚಿ ಅಳಿಸಿ ಅಣ್ಣಾರನ ನೋಡೋ ಆಡೋಳಾಗತ್ತಾವ ಅವನಿಲ್ಲ ಅವ್ರ ಮಮ್ಮಿ ಹೇಳಿದ್ರೆ ತಿಳಿದಿಲ್ಲ ಅವನು ಅವ್ರಪ್ಪ ಬೇಡಪ್ಪ ಬಂದ್ಬಿಡು ಮಾಮ ಜೊತೆ ಅಂದ್ರೆ ಹೋಗ್ಬರ್ತೀಯಪ್ಪ ಮಾತಾಡಲೇ ಟಾಟಾ ಬಾಯ್ ಹಾಂ ಹೋಬಾ ಹುಷಾರಪ್ಪ ಟೈಮ್ ಆಯ್ತು ಪ್ರೀತು ಹಾಂ ಅಪ್ಪಿ ಅವ್ನಿಗೆ ನೀರು ಕೊಡು ಹಸಿವಾದ್ರೆ ತಿನ್ನಿಸ ಹುಷಾರಾಗಿ ಕರ್ಕೊಂಡು ಹೋಗು ಪ್ರೀತು ಬಾಯ್ ಹಂಗಾರಿ ಬಾಯ್ ಪ್ರಶಾಂತ್ ಹುಷಾರಾಗಿ ಹೋಗ ಹಾಂ 11, 15ಕ್ಕೆ 11, 20ಕ್ಕೆ ಒಂದು ಬರ್ತಂತ ಬಂತು ಕರೆಕ್ಟ್ ಟೈಮ್ ಬಾಯ್ ಹುಷಾರಾ ಬಿಡ್ತ್ರಿ ಬಸ್ಸು ಬಂತು ಕರೆಕ್ಟ್ ಒಂದು ಅರ್ಧ ತಾಸು ಕಾದ್ವಿ ಬಂತು ಗದಗ ಬಸ್ ಬಾಯ್ ಬನ್ನಿ ಜನರೇ ಬನ್ನಿ ಜನರೇ ಬಂದಾಗಿದೆ ಇನ್ನು 100% ಮುಂದಿನ ಸಲ ಆಗಲಿ ಈ ಸಲ 100ಕ್ಕೆ 200 ಆಗಿತ್ತಲ್ಲ ಹಾಗೆ ನೀವು ಪಾಸ್ ಆಗ್ರಿ ದೊಡ್ಡ ಮಾತಾಡೋ ಸ್ವಲ್ಪ ಅವ್ರು ಮೂಡ್ ಅಪ್ಸೆಟ್ನಾಗ ಅವ್ರ ತಮ್ಮ ಬಂದಿದ್ದ ಊರು ಅಂತ ಬಿಟ್ಟು ಅದಕ್ಕೆ ಸ್ವಲ್ಪ ಅವ್ರು ಅಪ್ಸೆಟ್ ಆಗ್ಯಾರ ಇಬ್ಬರು ಆಡಾಕತ್ತಾರ ಇಷ್ಟು ದಿವಸ ಅವನ ಜೊತೆ ಇದ್ದಾರ ಬಿಟ್ಟು ಟ್ರಿಪ್ ನೀವು ಕಾಲೇಜ್ ಮುಗಿಸ್ಕೊಂಬಂದ್ರಿ ನೀವು ಸ್ವಲ್ಪ ನಮ್ಮ ತಮ್ಮಗಳು ಮಾತಾಡ್ತಾರೆ ಹಾಂ ಮಾತಾಡು ಅವ್ರಿಗೆ ಕಂಪ್ನಿ ಕೊಡ್ರಿ ಯಾರಿಲ್ಲ ಅವ್ರಿಗೆ ಇಷ್ಟ ಆಗೋ ಟಾಪಿಕ್ ಮಾತಾಡಿ ಏನಾರು ಹಾಂ ಇಂಗ್ಲೀಷ್ ಒಳಗೆ ಏನಾರು ಕೇಳ್ರಿ ಕ್ವಶನ್ ಹೇಳ್ತಾರೆ ಖುಷಿ ಆಯ್ತು ಇಂಗ್ಲೀಷ್ ಖುಷಿ ಆಗತ್ತೆ ಮಾತಾಡ್ಸಮ್ ಇಂಗ್ಲೀಷ್ ಈ ಸಲ ಸೆಕೆಂಡ್ ಸ್ಟ್ಯಾಂಡರ್ಡ್ ಅವ್ರು ಇನ್ನು ಸೆಕೆಂಡ್ ಸ್ಟ್ಯಾಂಡರ್ಡ್ ಅಡ್ಮಿಷನ್ ಮಾಡಿಸಿ ಹಾಂ ಸ್ಟ್ಯಾಂಡರ್ಡ್ ಸಾರಿ 10th ಸ್ಲಿಪ್ಪಿಂಗ್
ಹಾಂ ನೋಡಿ ನೋಡ್ರಿ ಯಜಮಾನ್ರಿ ಏನ್ ತಂದಾರ ಎಪ್ಪೋ ಎಷ್ಟೋ ಕಾಲ ಆಗಿತ್ತ ಇವ್ ನೋಡಿ ತಿಂದು ಎಷ್ಟೋ ವರ್ಷ ಆಗಿತ್ತು. ಯಾರ್ಯಾರ ಊರಾಗ ಏನೇನಂತ ಕರೀತೀರಿ ಕಮೆಂಟ್ ಮಾಡಿ ಹೇಳ್ರಿ. ನಾವು ನಮ್ಮ ಊರಾಗ ನನ್ನ ತವ್ರ ಮನ್ಯಾಗ ನಮ್ಮ ಮನೆ ಮುಂದನ ಇತ್ತಿದ್ರ ಗಿಡ. ನಾವು ಸಣ್ಣರಿದ್ದಾಗ ಜಬ್ಬತ್ತಿದ್ದೀವನ ಬೇರೆ ಬೇರೆ ನಮ್ಮ ಫ್ರೆಂಡ್ಸ್ ಎಲ್ಲ ಈ ಹಣ್ಣಿಗೋಸ್ಕರ ನಮ್ಮ ಮನೆ ಮುಂದೆ ಬರ ಇದಕ್ಕೆ ನಾವು ಮಲ್ನಾಡು ಹುಂಚಿ ಹಣ್ಣು ಅಂತಿದ್ವಿ. ಇದೆಲ್ಲ ಏನೇ ಒಂದಿಷ್ಟು ಮಂದಿ ಇಲಾಚಿಕಾಯಿ ಅಂತಾರಂತ್ರಿ, ಮತ್ತೆ ಏನೇನಂತಾರೆ ಕಮೆಂಟ್ ಮಾಡಿ ಹೇಳ್ರಿ. ಪರಂಗಿ ಹುಂಚೆ ಅಂತಾರೆ ನಮ್ಗಳು, ನಮ್ಮ ಮಲ್ನಾಡು ಹುಂಚಿ ಹಣ್ಣು ಅಂತಿದ್ವಿ. ಗದಗ ಸೈಡ್ ಪರಂಗಿ ಹುಂಚಿಕಾಳು ಅಂತಾರೆ, ಮುಂಡ್ರಿಗಿ ಸೈಡ್ ಮಲ್ನಾಡು ಹುಂಚಿಕಾಯಿ ಅಂತಾರೆ. ಕರಿ ಬೀಜ ತೆಗೆದು ವೈಟ್ ತಿನ್ನ ಕೆಂಪದ ಇಲ್ಲ ಭಾರಿ ಅದಾವ ವಸ್ತಿ ಅದಾವು. ಭಾಳ ಹತ್ತಿರಿಂದ ನೋಡಿರೋ ಹಣ್ಣು ಇದು. ನಾನು ಸಣ್ಣಕ್ಕಿದ್ದಾಗ ಅದನ್ನ ಕಟ್ಸಿದ್ವಿ ಮನಿ ಕಟ್ಟಿದ್ವಲ್ಲ ಈ ತೆಂಗಿನ ಬಾಜನೆ ಇತ್ತಾಳ. ಇವರು ಸಹ ಬರ್ತಿದ್ರು ಅವಾಗ ನಮ್ಮ ಮನೆಗೆ. ಉದ್ದನ ಜೋಳದ ಹಣ್ಣು ತೊಗೊಂಡು ಅದಕ್ಕೆ ಹಿಂಗೆ ಉದ್ದ ಕೋಲ್ ಮಾಡಿ ಅದಕ್ಕೆ ಮುಳು ತುರುಕಿ ಇಲ್ಲ ತಂತಿ ಹಂಗೆ ಮುಂದೆ ಕೊಂಡೆ ಹಾಕಿ ಭಾಳ ಚಂದ ಅಲ್ಲ ಸ್ವೀಟ್. ಭಾರಿ ಇರ್ತೈತ್ರಿ ಇದು ಹಣ್ಣು, ನಂಗೆ ಇಷ್ಟ ಇದು ಭಾಳ. ಫಾರ್ಮ್ ಇದೆ ಶಿಲ್ಪ ಜವಾರಿ ಐತಿ. ಫಾರ್ಮ್ ಇರ್ಕೊಂಡು ದೊಡ್ಡ ದಪ್ಪ ಇರ್ತಾವೆ, ಮಾರಾಕ ಇಟ್ಟಿರ್ತಾರೆ. ಬೆಂಗಳೂರು ಸೈಡ್ ಎಲ್ಲ ಮಾರ್ತಾರೆ ಒಂದು ಜಗ್. ಒಬ್ರು ಅಂಕಲ್ ಅವ್ರ ಊರಿಂದ ಬರ್ತಾರೆ, ಯಾವಾಗಲೂ ಮನೆ ಚಾ ಕುಡಿಯೋಕೆ ಬರ್ತಾರೆ. ಅವರು ಮನೆಗೆ ಮಗಳ ಮನೆಗೆ ಹೋಗಿದ್ರು ಅಂತ ತೊಗೊಡಪ್ಪ ಅವನು ಅಂತೇಳಿ, ನೀನು ಚಾ ಬಾನ್ಸ್ ಮಾಡಿರ್ತೇನೋ ಅಂತೇಳಿ ಕೊಟ್ಟವ್ರು ಅವರು. ಮಸತ್ಯ ತಾನು ತಿನ್ಬೇಕು, ಇವನು ಗೊತ್ತಿಲ್ಲ ವಿನ ಇಬ್ಬರಿಗೂ ತಿನ್ಬೇಕಂದ. ಒಟ್ಟಿನಲ್ಲಿ ಭೂಮಿ ಮೇಲೆ ಯಾವೆಲ್ಲ ತಿನ್ನೋ ಹಣ್ಣು ಸಿಗ್ತಾವೆಲ್ಲ ತಿನ್ಬೇಕು. ಕಮೆಂಟ್ ಮಾಡಿ ಹೇಳ್ರಿ ಹುಡುಗನ ಪ್ರಶ್ನೆ ಕೇಳಿ ನೀನೇ ಅನ್ನೋದೇ ಇದೆಯಲ್ಲ. ಇದಕ್ಕೆ ಇಂಗ್ಲೀಷ್ನಾಗ ಏನಂತಾರೆ ಹೇಳ್ಬೇಕಂದ. ಹೇಳ್ತಾರೆ ನಿಮ್ಮ ಫ್ರೆಂಡ್ಸ್. ನಂಗೂ ಗೊತ್ತಿಲ್ಲ ಇದಕ್ಕೆ ಏನಂತಾರೆ ಅಂತೇಳಿ. ಇಂಗ್ಲೀಷ್ ಅಂತ ಕಮೆಂಟ್ ಮಾಡಿ ಹೇಳಿ. ನೋಡಿ ಹಣ್ಣಾಗಿ ತಾನೇ ಸಿಪ್ಪಿ ಓಪನ್ ಆಗತೈತಿ. ಮಸ್ತ್ ರುಚಿ ಇರುತ್ತೆ ಮಾಗಿದ ಹಣ್ಣು. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಚಾನಲ್. ನಾನು ಶಿಲ್ಪ. ಎಲ್ಲರೂ ಹೆಂಗದಿರಿ? ಬಾ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮದೀವಿ. ಬರೀ ಇವತ್ತಿನ ಲಾಗಿಗೆ ಚಾಲು ಮಾಡ್ಕೊಳ್ತೀನಿ. ಇವತ್ತು ಶನಿವಾರ ದವನದು ಹುಣ್ಣಿಮೆ, ಹಾಗಾಗಿ ಇವತ್ತು ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೊಂಟೀನಿ. ಆಚೆ ದೇವಸ್ಥಾನಕ್ಕೆ ತಲೆ ಮನೆ ಅವರು ರೆಡಿಯಾಗಿ ಬಂದಾರೆ. ಬರೀ ಇವತ್ತಿನ ಲಾಗ್ ಏನೆಲ್ಲ ಆಕೈತಿ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿ ನೋಡ್ಕೊಂಬೋದು. ಏನಾಯ್ತು ಈ ಕಡೆ ದಾರಿ ಅಲ್ಲಿ ಕೊಡ್ತೀನಿ ಅಂತ ಬರ್ರಿ, ಈ ಕಡೆ ಸೈಡ್ ಬರ್ರಿ, ಗಾಡಿ ಬಂತಲ್ಲ. ಹಾಗಾಗಿ ಈಗ ಲಾಗ್ ಚಾಲು ಮಾಡ್ಕೊಂಡ್ರೆ ಬೆಳಿಗ್ಗೆ ಮನ್ಯಾಗ ಬ್ಯುಸಿ ಇದ್ದೆ, ಹಾಗಾಗಿ ಯಾವುದೇ ಲಾಗ್ ಮಾಡೋಕ್ಕೆ ಹೋಗಲಿಲ್ಲ. ಹಾಗೆ ಇವತ್ತಿನ ಲಾಗ್ ಒಳಗೆ ಏನೆಲ್ಲ ಆಕೈತಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ವಿಡಿಯೋ ಸ್ಕಿಪ್ ಮಾಡಿದ್ರೆ ಪೂರ್ತಿ ನೋಡ್ಕೊಂಬರ್ರಿ. ಹಾಗೆ ಇವತ್ತು ಭಾಳ ಕೆಲಸ ಅದ ರೀ, ಹೊರಗಡೆದ್ವು ಅದು ಭಾಳ. ಹಾಗಾಗಿ ಬೇಗ ದೇವಸ್ಥಾನಕ್ಕೆ ಹೋಗಿ ನಾಷ್ಟ ಮಾಡಿಕೊಂಡು ಹೋಗಬೇಕು. ಯಾಕಂದ ಇಲ್ಲ ಉಂಟಿ ದೇವಸ್ಥಾನದಾಗ ಏನೋ ಸ್ಪೆಷಲ್ ಐತ್ರಿ. ಪೆಂಡಲ್ ಹೊಡೆದಾರ, ಎಲ್ಲರೂ ಟಿಫನ್ ಮಾಡಾಕತ್ತಾರ, ಅಡುಗೆದು ಊಡಿಟ್ಟಾರ. ನೋಡಂಬರಿ ಇಲ್ಲಿ ಬೋರ್ಡ್ ಹಾಕಿ ಯಾರು ತೋರಿಸ್ತೀವಿ. ಹನುಮ ಜಯಂತಿ ಜಾತ್ರಾ ಮಹೋತ್ಸವ. ಓಹೋ ಹಂಗೆ ಇಲ್ಲ ಐತಿ ಬಿಡಿ, ಇದರದ್ದು ಇದು ಜಾತ್ರಾ ಮಹೋತ್ಸವ. ಓಪ್ಪ ಹಾಂ ಸರಿ ಸರಿ, ಚಪ್ಪಲಿ ಇಲ್ಲೇ ಬಿಟ್ಟು ಬರ್ರಿ. ಸ್ನೇಹಿತರೆ, ನನಗೆ ಭಾಳ ಬೇಜಾರತಿ. ಯಾಕಂದ್ರೆ ತನ್ಮಯ ಅಲ್ಲ ಪ್ರೀತುನ ಇವತ್ತೊಂದು ದಿವ್ಸ ಇಟ್ಕೋಬೇಕಂದ್ರೆ ಭಾಳ ಆಸೆ ಇತ್ತು. ಆದ್ರೆ ಅವ್ರ ಮನೆಯಾಗ ಇಲ್ಲ ಕಳಿಸ್ಬಿಡು ಅಂತಂದ್ರೆ, ಅವರು ಟ್ಯೂಷನ್ ಅದು ಹಾಕ್ಯಾರ, ಕಳಿಸ್ಬಿಡು ಅಂತಂದ್ರು. ಹಾಗಾಗಿ ಅವ್ನಿಗೆ ಕಳಿಸ್ಬೇಕಾಯ್ತು. ಇವ್ರಿಗೆ ಇಷ್ಟ ಇರಲಿಲ್ಲ. ನೀವೆಲ್ಲ ನೋಡಿದ್ರಲ್ಲಿ ಎಷ್ಟು ಅಳಾಗ್ತಿದ್ರು ಪ್ರೀತಿನ ಕಳಿಸ್ಬೇಡ ಅಂತೇಳಿ. ಆದ್ರೆ ಅವ್ನಿಗೆ ಬಸ್ನಾಗ ಹೋಗುವಾಗ ಹೊಟ್ಟೆ ನೋವು ಬಂದುಬಿಟ್ಟಿತ್ತಂದ್ರೆ ಸಿಕ್ಕಾಪಟ್ಟೆ. ಯಾವಾಗ ಗದಗ ಬಂದಿತ್ತು ಯಾವಾಗ ಹಿಡ್ದೇನೋ ಅನ್ನಂಗೆ ಆಗ್ಬಿಟ್ಟಿತ್ತಂತೆ. ಪಾಪ ನಮ್ಮ ತಮ್ಮ ಅದೆಷ್ಟು ಸಂಭಾಳ್ಸ್ಕೊಂಡು ಹೋಗ್ಯಾನ ಅವನ್ನ, ಅಷ್ಟು ಭಾಳ ಕಿರಿಕಿರಿ ಕೊಟ್ಬಿಟ್ನಂತ. ನಾನಂತೂ ಯಾಕಾರ ಕರ್ಸ್ಕೊಂಡೆ ಅನ್ಸ್ಬಿಟ್ಟಿತ್ತು ರೀ. ಯಾಕಂದ್ರೆ ಅವನಿಗೆ ಹೊಟ್ಟೆ ನೋವು ಬಂದ್ರೆ ಬಿದ್ದು ಉಳ್ಳಾಡಕತ್ಬಿಡ್ತಾನಂತ ಮನೆಯಾಗೆಲ್ಲ. ಹಂಗಾಗಿ ಬಸ್ನಾಗ ಹೆಂಗೆ ತಡಿಬೇಕು, ಅದು ಬಾಜು ಊರಲ್ಲ, 3 ತಾಸು ಜರ್ನಿ ಬಸ್ಸಿಗೆ ಬರೋಬ್ಬರಿ. ನನಗಂತೂ ಅವತ್ತು ಇಷ್ಟು ಟೆನ್ಷನ್ ಮಾಡ್ಕೊಂಬಿಟ್ಟಿದ್ದೆ ಅಂದರೆ ಯಾವಾಗ ಗದಗ ಇಳಿತಾರಪ್ಪ ಊರಿಗೆ ಹೋಗ್ತಾರ ಅನ್ನಂಗೆ ಆಗ್ಬಿಟ್ಟಿತ್ತು. ವಿಚಾರಿಸದ ಫೋನ್ಯಾಗ. ಇಲ್ಲಿ ಖುಷಿಯಿಂದ ನಾವು ಹೋಗೇನ್ರಿ, ಎಲ್ಲ ಆರಾಮಾಗಿದ್ದವನು. ನೀವು ನೋಡ್ತಿರ್ಬೋದು ಎಲ್ಲ ಕ್ಲಿಪ್ಪಿಂಗ್ಸ್ ಒಳಗೆ ಎಷ್ಟು ಖುಷಿ ಆಗ್ಯದಾನ. ಅದು ಹೊಟ್ಟೆ ನೋವು ಬಂದು ಭಾಳ ಕಂಟಿನ್ಯೂಸ್ ಆಗಿ ಎಷ್ಟು ಬಾದಾಮಿವರೆಗೆ ಏನೋ ಮಲ್ಕೊಂಡಿದ್ದಂತ. ಇಲ್ಲಿ ಬಸ್ ಬಿಡತ್ಲಿಗೆ ಮಲ್ಕೊಂಡವನು ಬಾದಾಮಿವರೆಗೆ ಮಲ್ಕೊಂಡಿದ್ದಾನ. ಅಲ್ಲಿಂದ ಎದ್ದವನು, ಅಲ್ಲಿಂದ ಹೊಟ್ಟೆ ನೋವು ಅಂತ ಅಳಾಕತ್ತವನು.
ಗದಗ ಮುಟ್ಟೋರ್ಗಿನ ಹತ್ತಾನಂತ್ರಿ, ಗದಗ ಇಳಿಯೋರ್ಗು. ನಾ ಅಂತೂ ಅದು ಎಷ್ಟು ಫೋನ್ ಮಾಡಿದ್ದೆ ಅಂದ್ರೆ ನಾನು ಬೇರೆ ಇಂಥ ಯಾವ ಒಂದು ಸಿಚುವೇಶನಾಗ ನಾವು ಇಷ್ಟು ಫೋನ್ ಮಾಡಿಲ್ಲ, ಆ ಥರ ಆಗ್ಬಿಟ್ಟಿತ್ತದು. ಯಾಕಂದ್ರೆ ಈಗ ಕರ್ಸ್ಕೊಂಡಿರ್ತೀವಿ ಅಂತ ಕರ್ಕೊಂಬಂದಿರ್ತೀವಿ, ಅವ್ರ ಮನೆಗೆ ಅಷ್ಟಕ್ಕೂ ಬೇಡ ಅಂದ್ರೆ ಬ್ಯಾ ಬಿಡು, ಹಂಗಾಗಲೇ ನೆಗಡಿ ಐತಿ ಮತ್ತು ನೀರು ಅದು ಚೇಂಜ್ ಆಕೋ ಅಂತೇಳಿ ಅದು ನಾನು ಇವರು ಕೇಳಿದ್ರೆ ಅದು ಬರ್ತೀನಿ ಅಂತ ಅನ್ನಕತ್ತಿದ್ದ ಪ್ರೀತು. ನಂಗೆ ಕರ್ಕೊಂಬಂದೆ. ನನಗೆ ನಿಜ ರೀ ಒಂಥರ ಹೆಂಗೆ ಅದು ಏನೋ ಅಂತಾರಲ್ಲಪ್ಪ, ಬೇಡ ಕರ್ಕೊಂಬಂದೆ ಏನು ಮಾಡಂಗೆ ಆಯ್ತಿದ್ದು ಅಂತೇಳಿ ಭಯ ಆಗ್ಬಿಟ್ಟಿತ್ತು. ನಾನು ಪ್ರಶಾಂತಿಗೆ ಫೋನ್ ರಿಸೀವ್ ಮಾಡೋ ಸಾಕಾಯ್ತು. ಒಂದು ಅರ್ಧ ತಾಸಿಗೊಮ್ಮೆ ಲಾಸ್ಟ್ ಕಾಲ್ ಟೈಮ್ ನೋಡೋದು ಮತ್ತೆ ಮಾಡೋದು, ಎಲ್ಲಿಗೆ ಹೋಯ್ತು ಬಸ್ ಎಲ್ಲಿಗೆ ಹೋಯ್ತು ಅಷ್ಟು ಟೆನ್ಷನ್ ಮಾಡಿಕೊಂಡು ಅವತ್ತು ಮಧ್ಯಾಹ್ನ ಒಟ್ಟು ಅಡುಗೆನ ಮಾಡಿಲ್ಲ ರೀ.